जय गणेश जय श्रीराम जय बजरंगबली ओम नमः शिवाय ओम पार्वत्यान माम गंगा मतान माम नमः शिवाय जय श्री गुरु ವೀರಬ್ರಹ್ಮೇಂದ್ರ ಸ್ವಾಮಿ ನಮಃ. ನಮಸ್ತೆ ಗೆಳೆಯರೇ. ಮತ್ತು ಕಾಲಜ್ಞಾನ ಸಹಿತ ಶ್ರೀ 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 ವೀರಬ್ರಹ್ಮೇಂದ್ರ ಸ್ವಾಮಿಯವರ ಸಂಪೂರ್ಣ ಚರಿತ್ರೆಗೆ ಬಂದಿವಿ ಮಿತ್ರರೇ. ಪ್ರಥಮ ಪ್ರಕರಣ ಕಥೆಯ ಪ್ರಾರಂಭ. ವೈಕುಂಠವಾಸಿಯಾದ ಮಯ ವಿಶ್ವಬ್ರಹ್ಮ ಶ್ರೀಮನ್ನಾರಾಯಣ ಬಳಿಗೆ ಭೂದೇವಿ ಬಂದು ಪಾಪಮಯವಾದ ಭೂಲೋಕವನ್ನು ಕುರಿತು ಹೇಳುವಿಕೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಲ್ಲಿ ಶ್ರೀಹರಿ ವಿಷ್ಣು ಅಲ್ಲಿ ಹೇಗಿದ್ದಾರೆ, ಅವರ ಅಲಂಕಾರ ಹೇಗಿದೆ ಅಂತಂದಿದೆ. ಸೊ ಇದು ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಥೆ ಹೇಳ್ತಾರೆ. ಭಾಗವತ ಪುರಾಣ ಗ್ರಂಥಗಳಲ್ಲಿ 3 ಥರ ವಿಷ್ಣು ಇರ್ತಾರೆ ಅಂತಲೇ ಹೇಳಿದ್ದಾರೆ. ಗರ್ಭೋದಕ ವಿಷ್ಣು, ವೈಕುಂಠ ವಿಷ್ಣು, ಇನ್ನೊಬ್ಬರು ವಿಷ್ಣು ಮಹಾವಿಷ್ಣು ಅಂತ ಇದ್ದಾರೆ. ಹೀಗೆಲ್ಲ ಇದೆ ಅದು. ಸೊ ಇದು ಇರೋದು ವೈಕುಂಠದಲ್ಲಿರುವಂಥ ವಿಷ್ಣು. ಇದು ಶ್ರೀಮನ್ ಹಾಟಕ ನವರತ್ನ ಖಚಿತ ಗೋಪುರ, ಪ್ರಾಕಾರಾಧ್ಯನೇಕ ಗೋಡೆಗಳಿಂದಲೂ ವಜ್ರಸ್ಥಗಿತ ದ್ವಾರ ಬಾಗಿಲುಗಳಿಂದಲೂ ವೈಡೂರ್ಯ ಮಾಣಿಕ್ಯ ಮರಕತ ಮೌಕ್ತಿಗಾದಿಗಳಿಂದ ನಿರ್ಮಿತ ಮಂಟಪಗಳಿಂದಲೂ ಚಿತ್ರ ವಿಚಿತ್ರ ರಮ್ಯತರಾದ್ಭುತ ಭರ್ಮ ಹರ್ಮಂಗಗಳು ಹರ್ಯಾಂತರ ದೇದೀಪ್ಯಮಾನವಾದ ತೋರಣ ಪಂಕ್ತಿಗಳಿಂದಲೂ ಅಸಂಖ್ಯಾತವಾದ ಅಪರಂಜಿ ತೇರುಗಳನ್ನು ಮತ್ತೆ ಗಾಮಿನಿ ವಾಯುವೇಗದಲ್ಲಿ ಹೋಗುವ ತುರೂರುಗಳಿಂದ ಕೂಡಿದ ಬಹು ಅಲಂಕಾರದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದ ನಗರ ಮಧ್ಯದ ದಿವ್ಯ ಮಂದಿರದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಪದ್ಮದಳ ನೇತ್ರನಾದ ಚತುರ್ಭುಜನು ಶಂಖಚಕ್ರಧಾರನು ಪೀತಾಂಬರಧಾರಿಯು ಕೌಸ್ತುಭ ಅಲಂಕಾರ. ಕೌಸ್ತುಭ ಅನ್ನೋದು ಒಂದು ನೆಕ್ಲೆಸ್ ಇದೆ ವಿಷ್ಣುದು, ಕೌಸ್ತುಭ ಅಲಂಕಾರ. ಇನ್ನೊಂದು ಹೇಳ್ತೀನಿ, ವೈಕುಂಠದಲ್ಲಿ ಪಾರದರ್ಶಕರು ಅಂತ ಇರ್ತಾರೆ, ಅಂದರೆ ಕಾವಲುಗಾರರು ಅಂತ ಇರ್ತಾರೆ. ಆಮೇಲೆ ಅಲ್ಲಿರೋರು ಯಾರೆಲ್ಲ ಒಂದು ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ, ಅಂತ ಕಾಲೇಚ ಮಾವ್ಯವ ಸ್ಮರಣ ಮುಕ್ತ ಕಲೆಯವರಂ ಅಂತಂದು ಬರುತ್ತೆ. ಸೊ ಇದು ಈ ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಅಂತ್ಯಕಾಲದಲ್ಲಿ ಯಾರು ಶ್ರೀಹರಿ ವಿಷ್ಣು ಅಥವಾ ಶ್ರೀಕೃಷ್ಣ ಶ್ರೀರಾಮನ ಯಾರು ಜಪ ಮಾಡ್ಕೊತ ದೇಹ ತ್ಯಜಿಸ್ತಾರೋ, ಅಥವಾ 24 ತಾಸು ಶ್ರೀಹರಿ ವಿಷ್ಣುನ ಜಪ ಮಾಡ್ಕೊಂಡು ಯಾರು ಇದು ಜೀವ ಬಿಟ್ಟಿರ್ತಾರಲ್ಲ, ಅವರೆಲ್ಲರೂ ವೈಕುಂಠಕ್ಕೆ ಹೋಗ್ತಾರೆ. ಸೊ ವಿಷ್ಣುನ ಆರಾಧನೆ ಮಾಡೋರು ವೈಕುಂಠಕ್ಕೆ ಹೋಗ್ತಾರೆ, ಶ್ರೀರಾಮನ ಆರಾಧನೆ ಮಾಡೋರು ಅಯೋಧ್ಯ ಧಾಮ ಅಂತ ಬರುತ್ತೆ ಅದಕ್ಕೆ ಹೋಗ್ತಾರೆ, ಶ್ರೀಕೃಷ್ಣನ ಆರಾಧನೆ ಮಾಡೋರು ಗೋಲೋಕಕ್ಕೆ ಹೋಗ್ತಾರೆ. ಸೊ ವೈಕುಂಠನೇ ಅದರಲ್ಲಿ ಬೇರೆ ಬೇರೆ ಡಿಫ್ರೆನ್ಸ್. ಇಲ್ಲಿ ವಿಷ್ಣು ಬಾಸ್ ಇದ್ದಂಗೆ ಇರ್ತಾರೆ, ಅಂದರೆ ಅವ್ರದ್ದು ಇದು ಇರುತ್ತೆ ಏನು ಭಾಳ ಸೀರಿಯಸ್. ರಾಮ ಹೇಗೆ ಒಬ್ಬ ರಾಜ ಇದ್ದಾಗೆ, ಕೃಷ್ಣ ಹೇಗೆ ಭಾಳ ಫ್ರೆಂಡ್ಲಿ ಇದ್ದಾಗೆ, ತುಂಬ ಆಪ್ತ ಸ್ನೇಹಿತ ಇದ್ದಾಗ, ಹಾಗೆ ಇದೆಲ್ಲ ಇರುತ್ತೆ. ಆಮೇಲೆ ಅಲ್ಲಿ ಯಾರೆಲ್ಲ ವಿಷ್ಣು ಹತ್ರ ಹೋಗ್ತಾರೋ ಅವರೆಲ್ರಿಗೂ ಗಂಡು ಮಕ್ಳು ಯಾರು ಹೋಗ್ತಾರೋ ಅವರೆಲ್ಲ ವಿಷ್ಣು ಥರ ಇರ್ತಾರೆ. ಆದ್ರೆ ಅವರು ವಿಷ್ಣು ಆಗಿರೋದಿಲ್ಲ, ವಿಷ್ಣು ಥರ ನೋಡೋಕಿರ್ತಾರೆ. ನೀಲಿ ಮೈ ಬಣ್ಣ, 4 ಕೈಗಳಿರ್ತವೆ, ಆದರೆ ಅವರ ಕೊರಳಲ್ಲಿ ಮಾತ್ರ ಕೌಸ್ತುಭ ಮಣಿ ಇರೋದಿಲ್ಲ. ಏನಾದರೂ ಶ್ರೀಹರಿ ವಿಷ್ಣುಗೆ ಮಾತ್ರ ಇರುತ್ತಿದ್ದು. ಇದು ಇದರಲ್ಲಿ ಬರುತ್ತಿದ್ದು ಎಲ್ಲಿ ಅಂತಂದರೆ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ಉಲ್ಲೇಖ ಇದೆ. ಅದರಲ್ಲಿ ಭಾಳ ಎಲ್ಲದನ್ನೂ ಉಲ್ಲೇಖ ಕೊಟ್ಟಿದ್ದಾರೆ, ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಂತೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ದೇವ ದ್ವಾಪರಯುಗದ ಶ್ರೀಕೃಷ್ಣ ಸಮಾಪ್ತಿಯಾಗುತ್ತದೆ. ಶ್ರೀಕೃಷ್ಣ ಏನು ಈ ಭೂಮಿ ಬಿಟ್ಟು ಗೋಲೋಕಕ್ಕೆ ಹೋಗ್ತಾರಲ್ಲ, ಅದರ ನಂತರ ಕಲಿ ಪುರುಷಂದು ಆಹ್ವಾನ ಆಗ್ಬಿಡುತ್ತೆ. ಅದು ಏನಾಗುತ್ತೆ ಅಂತಂದರೆ, ಒಂದು ಆಕಳಿಗೆ ಇದು ಹಿಂಸೆ ಕೊಡ್ತಿರ್ತಾನೆ. ಅವಾಗ ಪರೀಕ್ಷಿತ ಮಹಾರಾಜ ಬಂದುಬಿಟ್ಟು ಗುರಿ ಇಟ್ಟು ಅವನ್ನ ಸಾಯಿಸ್ಬೇಕಂತ ನಿಂತು ಬಿಡ್ತಾನೆ. ಅವಾಗ ಕಲಿ ಪುರುಷ ತಪ್ಪಾಯಿತು ಅಂತ ಕೇಳಿದಾಗ, ಈಗ ಶರಣಾಗತಿ ಆಗಿ ಅದಕ್ಕೆ ಇದು ಕ್ಷಮೆ ಇರುತ್ತೆ ಇದಕ್ಕೆ. ಆದ್ರೆ ಕಲಿಪುರುಷ ಹೇಳ್ತಾನೆ, ಇದು ಶ್ರೀಕೃಷ್ಣಂದೇ ಇದು ಇರೋದಿದು, ಅವರೇ ನಮಗೆ ಕಳಿಸಿರೋದಿದು, ಅದು ಬಿಟ್ಟು ಬೇರೆ ಏನಲ್ಲ, ಇದು ನಡಿಲೇಬೇಕಾಗಿದ್ದು. ಫಸ್ಟ್ ಬಂದಿದ್ದು ಕೃತಯುಗ, ಅದಕ್ಕೆ ಇನ್ನೊಂದು ಹೆಸರು ಬಂದಿದ್ದೆ ಸತ್ಯಯುಗ ಅಂತಲೂ ಕರೀತಾರೆ. ಕೃತಯುಗಕ್ಕೆ ಅಲ್ಲಿ ಸತ್ಯ ಹರಿಶ್ಚಂದ್ರ ಇನ್ನೂ ಇದು ಎಲ್ಲ ಬರುತ್ತೆ. ಆಮೇಲೆ ತ್ರೇತಾಯುಗ, ಇದರಲ್ಲಿ ಶ್ರೀರಾಮ ಬರ್ತಾರೆ. ಆಮೇಲೆ ದ್ವಾಪರಯುಗ ಬರುತ್ತೆ, ಅಂದರೆ ಶ್ರೀಕೃಷ್ಣ ಪರಮಾತ್ಮಂದು. ಕಲಿಯುಗದಲ್ಲಿ ಇದು ಕಲಿಕೆ ಬರಬೇಕು, ಆದರೆ ಅದು ಇನ್ನೂ ಭಾಳ ದೂರ ಇದೆ. ಈಗ ಆಗಿರೋದು ಬರೀ 5,000 ವರ್ಷ, ಮುಂದಿನ 4,27,000 ವರ್ಷ ಇದೆ. ಹಾಗಾಗಿ ಅದಕ್ಕೆ ಅಲ್ಲಿ ತನಕ ಏನು ಕಾಯೋದು ಬೇಕಾಗಿಲ್ಲ. ಯಾಕಂದ್ರೆ ಅಷ್ಟೊತ್ತಿಗೆ ಯಾವ ಶಾಲಾ ಕಾಲೇಜು ಮನೆ ಮಠ ಆಸ್ತಿ, ನಿಮ್ಮ ತಂದೆ ತಾಯಿ ಯಾರು, ನಿಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಜ್ಜ ಅಜ್ಜಿ, ನಿಮ್ಮ ಆಸ್ತಿ ಎಲ್ಲೈತೆ ಅಂತಲೂ ಇರೋದಿಲ್ಲ.
ಎಲ್ಲ ಕಿತ್ತೋಗಿರ್ತೈತಿ, ಇದ್ರೂ ಏನೂ ಉಪಯೋಗ ಇರೋಲ್ಲ. ಎಲ್ಲ ಕರ್ರಗಾಗಿರ್ತಾರೆ, ಒಂದು ತಿನ್ನೋಕೊಂದು ಆಹಾರ ಇರೋದಿಲ್ಲ, ಪಶು ಪಕ್ಷಿ ಪ್ರಾಣಿ ಇರೋದಿಲ್ಲ, ಇಲ್ಲಿ ಜಲಚರಗಳು ಇರೋದಿಲ್ಲ, ಕಾಡು ಸದಗು ಸುಟ್ಟು ಬೂದಿ ಆಗೋಗಿರುತ್ತೆ. 7 ಸೂರ್ಯ ಹುಟ್ಟಿರ್ತಾರೆ ಅಂತ ಹೇಳ್ತಾರೆ. ಸೊ ಭೂದೇವಿ ಬಂದ್ಬಿಟ್ಟು ವಿಷ್ಣುಗೆಲ್ಲ ಹೇಳ್ತಾರೆ ಅಲ್ಲಿ ಏನಾಗ್ತದೆ ಕಲಿಯುಗ ಬಂದಮೇಲೆ ಅಂತಂದು. ಸ್ತ್ರೀಯರು ಬಾಲ್ಯದಲ್ಲೇ ಸಂತಾನವತಿಯರಾಗತೊಡಗಿದರು, ವಿಪ್ರರು ವೇದ ವಿಕ್ರಯಿಗಳಾದರು, ಇನ್ನೂ ಅನೇಕ ಪಾಪ ಕಾರ್ಯಗಳು ಅಧಿಕವಾಗಿ ಪುಣ್ಯವೆಂಬ ಮಾತೇ ಲೇಷ ಮಾತ್ರವಾದರೂ ಇಲ್ಲದೆ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಲಿಯುಗದಲ್ಲಿ ಏನೂ ಮಾಡೋಕ್ಕೆ ಬರಲಿಲ್ಲ, ಇಲ್ಲೆಲ್ಲ ಬರೀ ಅನ್ಯಾಯ ಮೋಸನೇ ನಡೀತಿರುತ್ತೈತಿ. ಆದರೆ ಹಂಗಂತಂದು ಇಲ್ಲಿ ನಾವು ಧರ್ಮ ಕಾರ್ಯಗಳನ್ನ ಬಿಡಕ್ಕೆ ಬರಲ್ಲ, ಯಾಕಂದರೆ ಧರ್ಮ ಕಾರ್ಯ ಇನ್ನೂ ಇಲ್ಲ ಅಂದ್ರೆ ಇನ್ನೂ ಹೊರತು ಬಂದಿರ್ತೈತಿ. ಸೊ ಬೇಕಾದ್ರೆ ನಾನು ಚಾಲೆಂಜ್ ಹಾಕ್ತೀನಿ, ಯಾರೆಲ್ಲ ಇದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಹಂಗೇನಾರು ಮಾಡೋಕೆ ಹೋದ್ರೆ ನಿಮ್ಗೆ ಎಷ್ಟು ಮಂದಿಗೆಲ್ಲ ಹೊರತು ಬಿದ್ದಿಲ್ಲ ಹೇಳ್ರಿ ನೋಡೋಣ. ಸೊ ಹಾಗಾಗಿ ಧರ್ಮ ಮಾರ್ಗದಲ್ಲಿರಲಿ, ಸತ್ಯ ಮಾರ್ಗದಲ್ಲಿ ಇರಲಿ. ಯಾಕಂದ್ರೆ ನಾವು ಏನು ಚಾಡಿ ಚುಸ್ತೇವೆ ಅವೆಲ್ಲ ನಮ್ಮನ್ನೆಲ್ಲ ಹಿಂಬಾಲಿಸಿರ್ತೈತೆ, ನಮ್ಗೆ ಏಳಿಗೆ ಮಾಡೋಕೆ ಕೊಡೋದಿಲ್ಲ. ಮುಂದೆ ಬಹುಶಃ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏಳಿಗೆ ಮಾಡೋಕೆ ಕೊಡೋಲ್ಲ. ಅದು ನೀವು ಮಾಡಿರೋ ಕರ್ಮ ಮಕ್ಕಳು ಉಣ್ಬೇಕಾಕತಿ. ಮಕ್ಕಳಿಂದ ಶಾಪ ಹಾಕಿಸ್ಕೋಬೇಡ್ರಿ, ಆಮೇಲೆ ನಿಮ್ಮ ಆತ್ಮದಿಂದ ಅವ್ರಿಗೂ ಶಾಪ ಬರೋದು ಬೇಡ. ನೀವು ತಂದೆ ತಯಾರಾಕಿರಿ ಅಂತ ಹೇಳ್ಬಿಟ್ಟು ನೀವು ದೊಡ್ಡದಾಗಿ ಏನೆಲ್ಲ ಕಿತಾಪತಿ ಮಾಡಬೇಡ್ರಿ, ಮಕ್ಕಳಿಗೆ ನೋವು ಮಾಡೋ ಅಂಥದ್ದು. ಯಾಕಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಬರುತ್ತೆ, ಅಪ್ಪ ಅಥವಾ ತಾಯಿ ಹಾವು ಹೊಡೆದು ಸಾಯಿಸಿದ್ರೆ ಮಕ್ಕಳಿಗೆ ಸರ್ಪದೋಷ ಅಂಟುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಏನೇ ಯಾವ ಬರೀ ಹಾವು ಹೊಡೆಯೋದಂದೇ ಅಲ್ಲ, ಯಾವ ಕೆಟ್ಟದ್ದು ಮಾಡಬೇಡ್ರಿ, ಮಕ್ಕಳಿಗೆ ಒಳ್ಳೇದನ್ನು ಹೇಳ್ರಿ, ಆಧ್ಯಾತ್ಮಿಕನೂ ಸ್ವಲ್ಪ ಬೆಳೆಸ್ರಿ. ಬರೀ ಡಾಕ್ಟ್ರ್ ಇಂಜಿನಿಯರಿಂಗ್ ಆಗ್ಬೇಕಂತಂದ್ರೆ ಎಲ್ಲ ಆಗ್ಬೇಕು. ನೀವೇನಾರು ಆಗಿದ್ರೆ ಹೇಳ್ರಿ, ನಿಮಗೆ ಯೋಗ್ಯತೆ ಆಗಿಲ್ಲ ಅಂತಂದರೆ ಸ್ವಲ್ಪ ಬಾಯಿ ಮುಚ್ಕೊಂಡ್ರೆ ನಮ್ಮ ಸಸ್ಯಾಹಾರಿ ಸನಾತನ ಧರ್ಮದ ಬಗ್ಗೆ ಏನೈತೆ ಅದು ಸ್ವಲ್ಪ ಕಳಿಸ್ರಿ. ನಮ್ಮ ಸನಾತನ ಧರ್ಮ ಉಳಿಲಿ, ಅದು ಉಳಿಯೋದ್ರಿಂದ ಇದು ಉಳಿಯುತ್ತಿಲ್ಲ ಅಂತಂದ್ರೆ ನಾಳೆ ನಿಮಗೆ ಬೆಂಕಿ ಹತ್ತಿ ಉರಿಸ್ತತ್ ನೋಡ್ರಿ. ಆ ಧರ್ಮ ಏನು ಮಾಡೋಕೆ ಹೋಗಿರೋ ಸನಾತನ ಧರ್ಮ ಬಿಟ್ಟು ಬೇರೆ ಪದ್ಧತಿ ಕಲಿಸಿದ್ರೆ ನಮಗೆ ಬೆಂಕಿ ಹತ್ತತ್ ನೋಡ್ರಿ. ಅದಕ್ಕೆ ಅಕ್ಷರ ಮಹಾಬುದ್ಧ ಸಾಂತಾನ ಪ್ರಣವಾದ ಮನಸ್ಕನವಾದ ಶ್ರೀಮಾನ್ ವಿಷ್ಣು ಬ್ರಹ್ಮ ವಿಷ್ಣು ಭೂತ ಬ್ರಹ್ಮೇಶ್ವರರು. ಶ್ರೀ ಸದಾಶಿವನು ಸೃಷ್ಟಿಕರ್ತನು, ಭಾರತೀಯ ಪ್ರಾಣವಲ್ಲಭನು ಆದ ತ್ವಷ್ಟ ಬ್ರಹ್ಮನಾದ ಬ್ರಹ್ಮದೇವನನ್ನು, ಶಿಲ್ಪ ಬ್ರಹ್ಮನಾದ ದೇವೇಂದ್ರನನ್ನು, ವಿಶ್ವಜ್ಞ ಬ್ರಹ್ಮನಾದ ಸೂರ್ಯ ಭಗವಾನನ್ನು ನೆನೆಯಲು ಅವರೆಲ್ಲರೂ ಬಂದು ಕುಶಲ ಪ್ರಶ್ನೆಗಳನ್ನು ಮಾಡುತ್ತಾ ಉಚಿತಾಸನಗಳಲ್ಲಿ ಕುಳಿತುಕೊಳ್ಳಲು ನಿಯಮಿಸಿ ಹೀಗೆ ಹೇಳತೊಡಗಿದನು. ಪಾಪ ಭೂಯಿಷ್ಠವಾದ ಕಲಿಯುಗದಲ್ಲಿ ತಾವು ಮಾನವರಾಗಿ ಉದ್ಭವಿಸುವುದಕ್ಕಾಗಿ ಪಂಚಬ್ರಹ್ಮರು ಆಲೋಚಿಸುವುದು. ಓ ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯಾದಿಗಳೇ, ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಎಂಬ ನ್ಯಾಯದಂತೆ ದುಷ್ಟ ನಿಗ್ರಹವನ್ನು, ಶಿಷ್ಟ ಪರಿಪಾಲನೆಯನ್ನು ಮಾಡುವುದಕ್ಕಾಗಿ ಯುಗ ಯುಗಗಳಲ್ಲಿ ಅವತರಿಸುವುದು ನಮ್ಮ ಕರ್ತವ್ಯವು. ಕೃತ, ತ್ರೇತಾ, ದ್ವಾಪರಯುಗಗಳು ನಡೆದ ನಂತರ ಸ್ಕಂದ ಯುಗ ಪ್ರಥಮ ಪಾದದಲ್ಲಿ ಕಲಿಯುಗಕ್ಕೆ 4ನೇ ಪಾದವು ನಡೆಯುತ್ತಿರುವುದು. ಇದು ಪಂಚಮಹಾಪಾತಕ ಯುಗವಾದದ್ದರಿಂದ ನಾವುಗಳು ದೇವರೂಪಗಳಲ್ಲಿ ಅಲ್ಲದೆ ನರರೂಪದಲ್ಲಿ 33 ಹೆಸರುಗಳಲ್ಲಿ ಈ ಪ್ರಪಂಚದಲ್ಲಿ ನರರೂಪದಲ್ಲಿ 3 ಹೆಸರುಗಳಲ್ಲಿ ಪ್ರಪಂಚದಲ್ಲಿ ಅವತರಿಸಬೇಕಾದ ಕಾರಣವು ಬಂದಿದೆ. ಓ ಶಂಕರ, ನೀನು ಆನಂದ ಭೈರವ ಯೋಗಿ ಎಂಬ ನಾಮಧೇಯನಾಗಿ ಕಾಶಿಪುರದಲ್ಲಿ ವಿಜಯಸಿಂಗ ಎಂಬ ಕ್ಷತ್ರಿಯನ ಮನೆಯಲ್ಲಿ ಹುಟ್ಟಿ ರಾಜನೀತಿ ಧರ್ಮಗಳನ್ನು ತಪ್ಪದೆ ಜನಕ ಮಹಾರಾಜನ ನೋಳುವ ರಾಜಯೋಗಿಯಾಗಿ ಪರಿಪಾಲಿಸುತ್ತಿರು. ಬ್ರಹ್ಮದೈವ, ನೀನು ದಕ್ಷಿಣ ದೇಶದಲ್ಲಿ ಶಿಲ್ಪ ಬ್ರಾಹ್ಮಣ ಕುಲದ ವಿಶ್ವಾತ್ಮಕನು ಮಾಯಾಮೇಯಿ ಎಂಬ ದಂಪತಿಗಳಿಗೆ ಉದ್ಭವಿಸಿ ಬ್ರಹ್ಮಾನಂದನು ಅಣ್ಣಜ್ಜಯ ಎಂಬ ನಾಮಧೇಯವನ್ನು ವಹಿಸಿ ಸನ್ಯಾಸಿಯಾಗಿ ದಿವ್ಯ ಸ್ಥಳಗಳನ್ನು ತಿರುಗುತ್ತಾ ಬ್ರಹ್ಮಜ್ಞಾನಿಯಾಗಿ ಪ್ರಕಾಶವಂತನಾಗಿ ಬೆಳಗುತ್ತಿರು. ನಾನು ಸಹ ರಾಡೀಶ್ವ ಕುಲನ್ವಯನು ಬ್ರಹ್ಮಾಂಡಪುರವಾಸಿಯಾದ ಪರಿಪೂರ್ಣ ಆಚಾರ್ಯವರ ಧರ್ಮಪತ್ನಿಯಾದ ಪ್ರಕೃತಾಂಬ ಗರ್ಭದಲ್ಲಿ ಜನಿಸಿ ವೀರಂಬೋಟ್ಲಯ್ಯ, ವೀರಪ್ಪಯ್ಯ, ವೀರಬ್ರಹ್ಮಂ ಎಂಬ ನಾಮಧೇಯಗಳ ಸ್ಥಾನತ್ರಯಗಳಿದ್ದು ಅಜ್ಞಾನಂದ ಕೂಪದೊಳಗೆ
ಬಿದ್ದು ಪರಿತಪ್ಪಿಸುತ್ತಿರುವವರಿಗೆ ಉಪದೇಶವನ್ನಿತ್ತು ಪಾವನರನ್ನಾಗಿ ಮಾಡುತ್ತಾ ಹರಿಹರಪುರಕ್ಕೆ ಬಂದು ಅಲ್ಲಿ ಒಂದು ನಿರ್ಜನ ಸ್ಥಳದಲ್ಲಿ ಆನಂದಾಶ್ರಮವನ್ನು ನಿರ್ಮಿಸಿಕೊಂಡು ಸೂರ್ಯೋಪಾಸನಾ ಪರನಾಗಿರುವೆನು. ಮಹೇಂದ್ರ ಯಜ್ಞ ಯಾಗಾದಿ ಕ್ರತುಗಳಲ್ಲಿ ಕೊಡುವ ಹವಿಸ್ಸನ್ನು ಕೈಗೊಳ್ಳುತ್ತಾ ನೀನಲ್ಲಿಯೇ ಇರು. ಓ ಭಾಸ್ಕರ, ಸರ್ವಕಾಲ ಸರ್ವಾಸ್ತಗಳಲ್ಲಿಯೂ ನಿನ್ನಲ್ಲಿಯೇ ಲೀನವಾಗಿರುವೆನು. ಇನ್ನು ನಿಮ್ಮಗಳ ವಾಸಸ್ಥಾನಗಳಿಗೆ ಹೋಗಿ ಕರ್ತವ್ಯ ಭಾರವನ್ನು ಆಲೋಚಿಸಿರಿ. ಭೂದೇವಿ ದುಃಖೋಪಶಮನವನ್ನು ಮಾಡುವುದಕ್ಕಾಗಿ ಪಾಪ ಭೀತರಾಗಿರುವ ಪ್ರಜೆಗಳನ್ನುದ್ಧರಿಸಬೇಕೆಂದು ಅವರನ್ನು ಬೀಳ್ಕೊಟ್ಟು ಭೂದೇವಿಯ ಕಡೆಗೆ ತಿರುಗಿ, ದೇವಿ ಚಿಂತಿಸಬೇಡ, ನಾವು ತ್ವರಿತವಾಗಿ ಪ್ರಪಂಚದಲ್ಲವತರಿಸಿ ಭೂಭಾರವನ್ನು ನಾಶ ಮಾಡುತ್ತೇವೆ. ದೇವಿ ನಿನ್ನ ವಾಸಸ್ಥಳಕ್ಕೆ ಹೋಗಬಹುದೆಂದನ್ನು. ಆಗ ದೇವಿ ಅವರನ್ನು ಜಾಗೃತ ಉತ್ತರಾಧಿಕಾರಿಗಳಾಗಿ ನನ್ನ ಭಾರವನ್ನು ಇಳಿಸುವಂತೆ ಮರಳಿ ಮರಳಿ ಪ್ರಾರ್ಥಿಸಿ ನಮಸ್ಕಾರವನ್ನು ಅರ್ಪಿಸಿ ಸ್ವಸ್ಥಾನಕ್ಕೆ ಸೇರಿದಳು. ನಂದಿಕೊಂಡ ಮಠಾಧ್ಯಕ್ಷನಾದ ಮೊದಲ ವೀರಭೋಜ್ಯಾಚಾರ್ಯ ಧರ್ಮಪತ್ನಿ ವೀರಪಾಪಾಂಬ ಪುತ್ರ ಸಂತಾನಕ್ಕಾಗಿ ಪರಮೇಶ್ವರನ ಆರಾಧಿಸುವುದು. ಗೆಳೆಯರೆ, ನಾನು ಇನ್ನೊಂದು ಹೇಳ್ಬೇಕಂತ ಇದ್ದೀನಿ. ಯಾಕಂದ್ರೆ ಮಧ್ಯದಲ್ಲಿ ನಾನು ಹೇಳಲೇಬೇಕಾಗುತ್ತೆ, ನನಗೆ ನೆನಪು. ಯಾಕಂದರೆ ಈ ಲೋಕ ಕಲ್ಯಾಣಕ್ಕಾಗಿ ಹೇಳಬೇಕಾಗ್ತದೆ. ನನ್ನಿಂದ ಒಳ್ಳೇದಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಏನು ಜ್ಞಾನ ಇದೆಯೋ ಸ್ವಲ್ಪ ನಾನು ಹೇಳ್ತೀನಿ. ದಯವಿಟ್ಟು ಗಣೇಶ ಮತ್ತು ಬಾಲ ತ್ರಿಪುರ ಸುಂದರ ಮಾತಾ ಮತ್ತು ಶ್ರೀ ಶಾರಿಕಾ ಮಾತಾ, ನವಗ್ರಹ ಉಪಗ್ರಹ 28 ನಕ್ಷತ್ರ ವಾಸ್ತುಪುರುಷ ಕೀರ್ತಿಮುಖ ಮತ್ತು ನಿಮ್ಮ ಮನೆ ದೇವರು ಕುಲದೇವರನ್ನ ಆರಾಧನೆ ಮಾಡ್ತಾ ಇರ್ರಿ. ಜೊತೆಗೆ ವಿಷ್ಣು ಸಹಸ್ರನಾಮ ದಿನ ಕೇಳ್ತಿರ್ರಿ, ಶಿವ ಸಹಸ್ರನಾಮ, ಶಿವ ಕವಚ ಎಲ್ಲ ಮಾಡ್ತಾ ಇರ್ರಿ. ಆಮೇಲೆ ಯಾರ್ದು ಸ್ವಂತ ಮನೆ ಇರುತ್ತೋ ಅವರು ಅಥವಾ ಸ್ವಂತ ಇದು ಒಂದು ಬಿಸ್ನೆಸ್ಸಿಂದ ಏನು ಇರುತ್ತೋ, ಇದು ವ್ಯಾಪಾರ ಮಾಡೋವಂಥದ್ದು ಸ್ವಂತದ್ದು ಏನು ಕಟ್ಟಡ ಇರುತ್ತೋ ಅವರು ಸ್ವಂತ ಮನೆ ಇದ್ದವರು ಮತ್ತು ಸ್ವಂತ ವ್ಯಾಪಾರ ಕಟ್ಟಡ ಇದ್ದವರು ಪ್ರತಿ 11 ವರ್ಷಕ್ಕೊಮ್ಮೆ ಅಥವಾ 12 ವರ್ಷಕ್ಕೊಮ್ಮೆ ವಾಸ್ತುಪುರುಷನ ಆರಾಧನೆ ಅದು ಶಾಂತಿ ಮಾಡ್ಬೇಕಂತ ಇದೆ ಜ್ಯೋತಿಷಾಸ್ತ್ರದಲ್ಲಿ. ಯಾಕಂದರೆ ಶಿವನ ಪುತ್ರನಾದ ವಾಸ್ತುಪುರುಷ ಅವರು ಶಿವನ ಬೆವರಿನಿಂದ ಹುಟ್ಟಿರ್ತಾರೆ ಈ ವಾಸ್ತುಪುರುಷ ಅಂಧಕಾಸುರನ ಸಂಹಾರಕ್ಕಾಗಿ. ಸೊ ಶಿವನಿಗೆ ಬೆಲೆ ಕೊಡ್ತೀರಂದ್ರೆ ಶಿವನ ಮಗನಿಗೂ ಕೊಡಿ, 11 ವರ್ಷಕ್ಕೊಮ್ಮೆ ಅಥವಾ 12 ವರ್ಷಕ್ಕೊಮ್ಮೆ. ಸ್ವಲ್ಪ ಇವೆಲ್ಲ ನೆನ್ಪಿಟ್ಕೊಡ್ರಿ. ಯಾರಾದರೂ ಮರ ತೆಗೆದ ಮೇಲೆ ಏನಾದರೂ ಅಥವಾ ಗಿಡ ತೆಗೆದ ಮೇಲೆ ಏನಾದರೂ ಸಮಸ್ಯೆ ಆಗಿದ್ದರೆ ವೃಕ್ಷಛೇದನ ಹೋಮ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೊಳ್ರಿ, ಎಲ್ಲ ಸರಿಯಾಗುತ್ತೆ. ಆಮೇಲೆ ನಿಮ್ಮ ಮನೆ ಏನಾದ್ರು ಕಟ್ಟಿಸ್ತೀರಿ ಅಂತಂದರೆ ಸ್ವಲ್ಪ ಅಲ್ಲಿ ಏನು ಯಾರಾದರೂ ಇದ್ದರೆ ಅದನ್ನು ಭೂದೇವಿ ಶಾಂತಿ ಮಾಡಿಸ್ಕೊಂಡು ಪರಿಸರ ಶಾಂತಿ ಅಥವಾ ಭೂ ಶಾಂತಿ ಮಾಡಿಸ್ಕೊಂಡು ಇದು ವೃಕ್ಷಛೇದನ ಹೋಮ ಮಾಡ್ಕೊಂಡ್ಬಿಟ್ಟು ಇವನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ಯಾರೇ ಏನೇ ಹೇಳಿದ್ರು ಬನ್ನಿ ಗಿಡ, ಮುಖ್ಯವಾಗಿ ಬನ್ನಿ ಗಿಡ ಮತ್ತು ತೆಂಗಿನ ಗಿಡ, ಎಕ್ಕಿ ಗಿಡ, ಆಮೇಲೆ ಹೊಂಗೆ ಗಿಡ, ಬೇವಿನ ಮರ, ಇನ್ನೂ ಭಾಳಷ್ಟು ಮರ ಎಲ್ಲ ಇರ್ತವೆ. ಎಲ್ಲ ಮರ ಗಿಡಗಳಲ್ಲೂ ಜೀವ ಇರುತ್ತಂತ ವೇದಗಳಲ್ಲೂ ಇದೆ. ಆಧ್ಯಾತ್ಮಿಕ ಮತ್ತು ವಿಜ್ಞಾನದಲ್ಲೂ ಹೇಳಿದ್ದಾರೆ. ನಮ್ಮ ಭಾರತದವರೇ ಅದನ್ನೆಲ್ಲ ಹೇಳ್ಕೊಟ್ಟಾರೆ ಇಡೀ ಜಗತ್ತಿಗೆ. ಅದಕ್ಕೆ ಅದು ಜೀವ ಇರುತ್ತೆ, ತೆಗೆದ್ರೆ ಪಾಪ ಆಗ್ತದೆ. ಅದಕ್ಕೆ ಅದನ್ನು ಇಂಥವೆಲ್ಲ ವೃಕ್ಷಛೇದನ ಹೋಮ ಮಾಡಿಸ್ಬಿಟ್ಟು ಅದು ಸಮಾಧಾನ ಮಾಡಿಸ್ಕೊಳ್ರಿ. ಅದಕ್ಕೆ ಯಾವ ಗಂಡಾಗಲಿ ಹೆಣ್ಣಾಗಲಿ ಯಾರೂ ಅನ್ಯಾಯ ಮಾಡಬೇಡಿ ದಯವಿಟ್ಟು. ಇದು ಕಲಿಯುಗ, ಇದು ಭಾಳ ಹುಷಾರಾಗಿರ್ರಿ. ನೀವು ಅಂದ್ಕೊಂಡಂಗೆ ಏನೂ ಇಲ್ಲಿ ನಡೆಯೋದಿಲ್ಲ, ಇಲ್ಲಿ ಪಾಪನೂ ನಡೆಯೋಲ್ಲ ಪುಣ್ಯನೂ ನಡೆಯೋದಿಲ್ಲ ಅಷ್ಟು ಸುಲಭವಾಗಿ. ಅದ್ರದ್ದು ಏನಾದ್ರು ಹೊರ್ತಾ ಬಂದರೆ ಭಾಳ ವಜ್ಜೆ ಇರುತ್ತೆ. ಅದಕ್ಕೆ ನಿಮ್ಮ ಆಸ್ತಿ ನೀವು ಇಟ್ಕೊಳ್ರಿ. ಆದರೆ ನಿಮ್ಮ ಸಹೋದರರಿಗೆ ಅಥವಾ ನಿಮ್ಮ ಮಕ್ಳಿಗೆ ಕೊಡ್ಬೇಕಾದ್ರೆ ಆಸ್ತಿ ಏನಾರು ಇತ್ತಂದ್ರೆ ಸುಮ್ಮನೆ ಕೊಟ್ಟು ಸರ್ಕೊಂಡ್ಬಿಡ್ರಿ, ಅದನ್ನು ಅವ್ರಿಗೆ ಕಾಡಿಸ್ಬಿಡ್ರಿ. ಅಕಸ್ಮಾತ್ ಏನೋ ಕಾಡ್ರಿ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮನೆಯಿಂದ ಹೊರಗೆ ಹಾಕೋ ಚಾನ್ಸ್ ಇತ್ತಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಹುಷಾರಾಗಿರ್ರಿ. ವೀರಬ್ರಹ್ಮೇಂದ್ರ ಸ್ವಾಮಿ ಅವರದ್ದು ತನ್ನ ಮಕ್ಕಳು ನೋಡುವಂತೆ ನೋಡಿಕೊಳ್ಳುವ ವೀರಪಾಪ ಎಂಬ ಪರಮ ಸಾಧ್ವಿ ಲಲ್ಲಾಮಣಿಯನ್ನು ವಿವಾಹವಾಗಿದ್ದನು. ಆ ತಾಯಿಯ ಪುತ್ರ ಸಂತಾನವಿಲ್ಲದರಿಂದ ತ್ರಿಕಾಲದಲ್ಲಿಯೂ ಸಕಲ ಭುವನಧಾರಿಯಾದ ಶ್ರೀಮದ್ವಿಶ್ವಕರ್ಮನನ್ನು ನೀನೇ ನನಗೆ ಪುತ್ರನಾಗಿ ಜನಿಸಬೇಕೆಂದ ತದೇಕ ಚಿತ್ತಲಾಗಿ ಪೂಜಿಸುತ್ತಲಿದ್ದಳು.
ಶ್ರೀ ವಿರಾಟ್ ವಿಶ್ವಕರ್ಮ ಪ್ರಭುವು ಸಾಧು ರೂಪದಲ್ಲಿ ವೀರ ಪಾಪಾಂಬಗೆ ಪ್ರತ್ಯಕ್ಷವಾದ. ಹೀಗಿರುವ ಒಂದು ದಿನ ವೀರ ಭೋಜಾಚಾರ್ಯ ಸ್ವಾಮಿಯವರ ಮನೆಯಲ್ಲಿಲ್ಲದಿರುವ ಸಮಯದಲ್ಲಿ ದಿವ್ಯ ಪುರುಷನಾದ ಒಬ್ಬ ಮಹಾತ್ಮನು ಸಾಧು ರೂಪದಲ್ಲಿ ಆಚಾರ್ಯರ ಮನೆಗೆ ಬಂದು ಶ್ರೀಮತಿ ಪಾಪಾಂಬಗಳಿಂದ ಅರ್ಘ್ಯ ಪಾದಪೂಜೆಗಳನ್ನು ಪಡೆದು ಆ ಮಹಾಸಾಧ್ವಿ ಲಲನಾಮಣಿಯನ್ನು ನೋಡಿ, ಓ ಪುಣ್ಯವತಿ, ನೀನು ಪರಮ ಪಾವನೆಯೂ ಪರಮ ಪತಿರತೆಯ ಹೌದು. ಅಪುತ್ರಸ್ಯ ಗತಿರ್ನಾಸ್ತಿ ಅಪುತ್ರಸ್ಯ ಗೃಹ ಶೂನ್ಯ ಎಂಬ ಶ್ರುತಿಗಳು ಹೇಳುತ್ತಿರುವಾಗ ನಿಮಗೆ ಸಂತಾನವಿಲ್ಲದಿರುವುದು ದೊಡ್ಡ ಕೊರತೆಯಂತೆ ಕಂಡುಬರುತ್ತದೆ. ಹೇಗೆಂದರೆ ಶರೀರಗಳು ಬದ್ಬುದ್ಧಾಕಾರವಾಗಿ ನಿಮ್ಮ ನಂತರ ಈ ಮಠಕ್ಕೆ ಅಧ್ಯಕ್ಷರಿಲ್ಲದಂತಾಗುವ ಕೊರತೆ ಅಲ್ಲವೇ ಎಂದು ಹೇಳುತ್ತಾ ಸ್ವಲ್ಪ ಆಲೋಚಿಸಿ ಸಂತೋಷದಿಂದ ತಲೆಯಾಡಿಸಿ, ಅಮ್ಮ, ಈ ಸರ್ವೇಶ್ವರ ನಿರ್ಣಯ ಜಾಯಮಾನ ಕರುಣಾ ಕಟಾಕ್ಷ ವೀಕ್ಷಣದಿಂದ ಕೆಲವು ದಿನಗಳ ನಂತರ ನಿಮಗೆ ದೈವಾಂಶ ಸಂಭೂತನಾದ ಬಾಲಕನೊಬ್ಬನು ಮುನಿಪುಂಗವದಿಂದ ಲಭಿಸುವನು. ಈ ಬಾಲಕನು ಪರಮೇಶ್ವರನ ಅವತಾರವೇ ಹೊರತು ಸಾಮಾನ್ಯ ಬಾಲಕನಲ್ಲವೆಂದು ಆ ಮಾಯಾ ಸಾಧು ಮೂರ್ತಿಯ ಹೇಳಲು, ಆಗ ವೀರ ಪಾಪಾಂಬ ಸಂತೋಷ ಮನಸ್ಕಳಾಗಿ, ತಂದೆಯೇ, ಆ ಪರಮ ಪಾವನನಾದ ಬಾಲಕನು ನಮಗೆ ಹೇಗೆ ಲಭಿಸುವನು? ಆ ಮುನಿಪುಂಗವರ ದರ್ಶನಕ್ಕಾಗಿ ನಾವು ಎಲ್ಲಿಗೆ ಹೋಗಬೇಕು? ನನ್ನ ಮೇಲೆ ದಯೆ ತೋರಿ ಆ ರಹಸ್ಯವನ್ನು ವಿವರವಾಗಿ ತಿಳಿಸಬೇಕೆಂದು ಬಿಡಲು ಆ ಮಾಯಾ ಸಾಧು ಮೂರ್ತಿಯು ಅಮ್ಮ, ನೀವು ಕೆಲವು ದಿನಗಳು ಸರ್ವತೀರ್ಥ ಯಾತ್ರಾಭಿಲಾಷಗಳಾಗಿ ಹೊರಡುವ ಯೋಗವಿದೆ. ಸರ್ವತೀರ್ಥ ಯಾತ್ರೆಗಳನ್ನು ದರ್ಶಿಸಿ ಸೇವೆ ಮಾಡಿ ತಿರುಗಿ ನೀವು ಮನೆಗೆ ಬರುವ ಮಾರ್ಗ ಮಧ್ಯದಲ್ಲಿ ಸರಸ್ವತಿ ನದಿ ತೀರದ ಬಳಿ ಒಬ್ಬ ಮುನಿಪುಂಗವನು ನಿಮ್ಮ ಸತ್ವ ಗುಣಾದಿ ವಿಶೇಷವನ್ನರಿತು ಆತನ ಕೈಯಿಂದ ಸಾಕುತ್ತಿರುವ ಸಾಕ್ಷಾತ್ ಸ್ವರೂಪನಾದ ಬಾಲಕನನ್ನು ಕೊಡುವನು. ಆ ಬಾಲಕನ ವಿಷಯಗಳೆಲ್ಲವನ್ನು ಆ ಮುನೀಂದ್ರನೇ ತಿಳಿಸುವನು. ನೀವು ತೀರ್ಥ ಯಾತ್ರಾರ್ಥವಾಗಿ ಪ್ರಯಾಣ ಮಾಡಿರಿ. ಈ ನನ್ನ ಮಾತು ಸತ್ಯ 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 ಸತ್ಯವೆಂದು 3 ಬಾರಿ ಹೇಳಿ ಆ ಕಪಟ ಯಶಧಾರಿಯು ಅದೃಶ್ಯನಾದನು. ಅಷ್ಟರಲ್ಲಿ ವೀರು ಆಯಿತು ಗೆಳೆಯರೇ. ಇದನ್ನು ಮತ್ತೆ ಮುಂದುವರ್ಸೋಣಂತ ಮುಂದೆ. ಗೆಳೆಯರೇ, ಯಾವುದನ್ನು ಹಗರಾಗಿ ತೊಗೊಬೇಡಿ, ಜ್ಯೋತಿಷನ ಹಗರಾಗಿ ತೊಗೊಬೇಡಿ. ನೀವು ಕಲ್ತ್ಬಿಟ್ಟಿರ್ಬೇಕಾದ್ರೆ ಚೀನಾ ಯಾತ್ರಿಕ ಹುಯಿಂಗ್ಸಾನು ಈ ಭಾರತಕ್ಕೆ ಬಂದುಬಿಟ್ಟು ಇದನ್ನು ಮಾಡಿದ್ದಾನೆ. ನಮ್ಮ ಭಾರತದಲ್ಲಿ ಎಲ್ಲ ಥರದೂ ವಿದ್ಯೆ ಕಲಿತು ತನ್ನ ಚೈನೀಸ್ ಮ್ಯಾಡ್ರಿಸ್ ಭಾಷೆಯಲ್ಲಿ ಭಾಷಾಂತರ ಮಾಡಿಬಿಟ್ಟು ಕುದುರೆ ಮತ್ತು ಕತ್ತೆಗಳ ಮೇಲೆ ಹೇರ್ಕೊಂಡೋಗಿ ಚೀನಾದಲ್ಲಿ ಪ್ರಚಾರ ಮಾಡಿ ಅಲ್ಲಿ ಚೈನೀಸ್ ಜೋಡಿಯಾಕ್ ಸೈನ್ ಅನ್ನೋದು ಅಸ್ಟ್ರಾಲಜಿ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೆ ಏನು ನೀವು ಎಲ್ಲ ಇದನ್ನು ಕಲ್ತ್ಕೊಡ್ರಿ, ಇದನ್ನೆಲ್ಲ ಆರಾಮ್ ಮಾಡಿಕೊಡ್ರಿ. ನೀವು ಎಲ್ಲರೂ ಒಳ್ಳೆಯದನ್ನೇ ಮಾಡಿರಿ, ಕೆಟ್ಟದ್ದೇನು ಮಾಡೋಕೆ ಹೋಗ್ಬೇಡಿ. ಸೊ ಮಾರ್ಚ್ 29, 2025 ಏನು ಬರ್ತಾ ಇದೆ ಅವತ್ತಿನ ದಿವಸ ಸೂರ್ಯಗ್ರಹಣವೂ ಇದೆ. ಅದು ಇದು ಯುಗಾದಿ ಅಮಾವಾಸ್ಯೆ. ಅದು ಹಬ್ಬ ಅಲ್ಲ, ಅದು ಅಮಾವಾಸ್ಯೆ ಅದಷ್ಟೇ. ಇದು ಮಹಾಶಿವರಾತ್ರಿ ಅಮಾವಾಸ್ಯೆ ಇದೆಯಲ್ಲ, ಅಮಾವಾಸ್ಯೆ ಅಷ್ಟೇ. ಹಬ್ಬ ಇರೋದು ಹಿಂದ್ಗಡೆ ಇರುತ್ತೆ ಅಥವಾ ಮುಂದ್ಗಡೆ ಇರುತ್ತೆ. ಅದು ಅಂದರೆ ಹಿಂದಿನ ದಿವಸ ಇರುತ್ತೆ ಅಥವಾ ಮುಂದಿನ ದಿವಸ. ಯುಗಾದಿನೂ ಅಷ್ಟೇ, ಹಿಂದಿನ ದಿವಸ ಅಥವಾ ಮಾರನೇ ದಿವಸ ಇರುತ್ತೆ. ನೋಡ್ಕೊಂಡು ಆಚರಣೆ ಮಾಡಿ, ಸರಿ ಆಗುತ್ತೆ. ಒಳ್ಳೆಯದಾಗಲಿ. ಓಂ ಗಂ ಗಣಪತಿ ಓಂ ನಮಃ ಶಿವಾಯ. ಓಂ ನಮೋ ಭಗವತಿ ವಾಸುದೇವ. ಹರೇ ಕೃಷ್ಣ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಜೈ ಭೂದೇವಿ, ಜೈ ಶ್ರೀ ಭೂವರಾಸ್ವಾಮಿ, जय श्री लक्ष्मी भूवरास्वामी तुलसी माता, जय श्री राधाकृष्ण तुलसी माता, अष्ट सिखर नमः. जय श्री राम, जय बजरंगबली, जय भारतांबे, जय कन्नडांबे, जय कन्नडांबे, जय भारतांबे, जय कन्नडांबे.